ಅದರಲ್ಲೂ ರಾಯ್ ಅವರ ನೆಚ್ಚಿನ ಸ್ಥಳದಲ್ಲೇ ಅಂತ್ಯಕ್ರಿಯೆಗೆ ಈಗ ಸಿದ್ಧತೆಯನ್ನು ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ. ಅವರಿಗೆ ತುಂಬ ಇಷ್ಟವಾದಂತಹ ಸ್ಥಳ. ನಾಳೆ ಬನ್ನೇರುಘಟ್ಟದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ರೆಸಾರ್ಟ್ನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಅಂತ್ಯ ಸಂಸ್ಕಾರದ ಸ್ಥಳವನ್ನು ಈಗಾಗಲೇ ಸಿಬ್ಬಂದಿಗಳು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಮೊದಲೇ ಅಂತ್ಯ ಸಂಸ್ಕಾರದ ಜಾಗವನ್ನು ರಾಯ್ ಅವರು ಗುರುತಿಸಿದ್ರಂತೆ. ನನ್ನ ಅಂತ್ಯ ಸಂಸ್ಕಾರ ಇಲ್ಲೇ ಆಗಬೇಕು ಅಂತ, ನಾನು ಸತ್ತರೆ ಇಲ್ಲೇ ಅಂತ್ಯಕ್ರಿಯೆ ನಡೆಸುವಂತೆ ಸ್ನೇಹಿತರ ಬಳಿ ರಾಯ್ ಅವರು ಹೇಳಿದರು. ಸೊ ಸಿದ್ಧತೆ ಪರಿಶೀಲನೆ ನಡೆಸಿದ್ದಾರೆ ಆನೇಕಲ್ನ DYSP ಮೋಹನ್ ಕುಮಾರ್ ಅವರು ಕೂಡ. ಈಗಾಗಲೇ ಅಲ್ಲಿ ರೆಡಿ ಆಗಬೇಕಲ್ಲ, ಸ್ಥಳ ಜಾಗ ಎಲ್ಲ ಕ್ಲೀನ್ ಮಾಡಬೇಕಲ್ಲ. ಹಾಗಾಗಿ ಈಗ ಆ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ ರೆಸಾರ್ಟ್ನಲ್ಲಿ ಎಲ್ಲ ಸ್ವಚ್ಛಗೊಳಿಸ್ತಾ ಇದ್ದಾರೆ ಸಿಬ್ಬಂದಿ ಅಂತ ಮಾಹಿತಿ. ಸಾರ್ ನಮ್ಮಲ್ಲಿ ಎಂಪ್ಲಾಯ್ ಥರ ಟ್ರೀಟ್ ಮಾಡಲ್ಲ. ನಮ್ದು ಏನಂದ್ರೆ ಒಂದು ಅವ್ರ ಮನೇಲಿ ಒಂದು ಹುಡುಗ ಥರ ನಮಗೆ ಟ್ರೀಟ್ ಮಾಡ್ತಾರೆ. ಏನಂದ್ರೆ ನಮ್ಮ ಹತ್ರ ಏನೋ ಒಂದು ಇಶ್ಯೂ ಅಂದರೆ, ಇವಾಗ ಏನೋ ತಪ್ಪು ಮಾಡಿದ್ರೆ ನಮ್ಮ ಹತ್ರ ಒவ்வೊಂದು ಪ್ರತಿಯೊಂದು ಹೇಳಿ ನಮ್ಮ ಹತ್ರ ಮಾಡ್ತಾರೆ. ಇವಾಗ ನಾವು ಇಲ್ಲಿ ಒவ்வೊಂದು ನಾವು ಮಾಡಿರೋದು ಸಾರ್ ಅವರು ಏನು ಇಂಟ್ರೆಸ್ಟ್. ಈಗ ಈ ಗಿಡ ಹಾಕಿದೆ ಅಂದರೆ ಅವ್ರು ಏನು ಬೇಕಂದ್ರೆ ಇಲ್ಲಿ ಗಿಡ ಇಡಬೇಕಂದ್ರೆ ಅವ್ರು ಹೇಳಿದ ಪ್ರಕಾರ ಎಲ್ಲ ಮಾಡಿದ್ವಿ. ಒவ்வೊಂದು ಪ್ರತಿಯೊಂದು ಅವರು ಏನೇನು ಇಂಟ್ರೆಸ್ಟ್ ಮಾಡಿ ಅದ್ರ ಪ್ರಕಾರ ಹಾಕಿದ್ವಿ ಎಲ್ಲ. ಇಲ್ಲಿ ಅದ್ರ ಒಂದು ಬಿಲ್ಡಿಂಗ್ ಕಟ್ಟಿದೆ ಅಂದರೆ ಇಲ್ಲಿ ಒவ்வೊಂದು ಅವ್ರು ಏನಂದ್ರೆ ಅದು ಅವ್ರ ಮನಸ್ಸಾರ ಎಲ್ಲಿ ಮಾಡಿರೋದೆಲ್ಲ. ಈ ಜಾಗ ಅಂದ್ರೆ ಅವ್ರು ತುಂಬ ಈ ಬನಾನ ಅಂದ್ರೆ ಅವರೆಲ್ಲ ತುಂಬ ಇಷ್ಟ ಅವ್ರಿಗೆ. ಈ ಬನಾನ, ಈ ಮರ ಸುತ್ತ ಇರೋದಂದ್ರೆ ಗ್ರೀನ್ ನ್ಯಾಚರ್ ಅಂದ್ರೆ ತುಂಬಾ ಇಷ್ಟ ಸಾರ್ಗೆ. ನಿನ್ನೆ ಯಾವಾಗ ಗೊತ್ತಾಯ್ತು ವಿಚಾರ ಯಾವಾಗ ಬಂದು ಮಂಚಾತಿ ಪಡಿತಿದ್ರು? ಇದೇ ಜಾಸ್ತಿ ಬಂದ್ರೆ ಅಂದ್ರೆ ಈ ಜಾಗ ಫುಲ್ ಇದು ಮಾಡ್ತಾರೆ ಸರ್. ಅವ್ರು ಲೈಕ್ ಮಾಡೋದು ಜಾಸ್ತಿ. ಯಾವಾಗ ಬಂದ್ರೆ ಅಂದ್ರೆ ಈ ಜಾಗ ನೋಡ್ಕೊಂಡೇ ಹೋಗೋದು ಸರ್. ಅವ್ರು ಗಾರ್ಡನ್ ಫುಲ್ ನ್ಯಾಚರ್ ಇದು ಗಾರ್ಡನ್ ಗ್ರೀನ್ ಅಂದ್ರೆ ಅವ್ರಿಗೆ ಫುಲ್ ಇಂಟ್ರೆಸ್ಟ್. ಅದು ಈ ಏರಿಯಾ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಯಾವ ತರ ನಿಮ್ಗೆ ವಿಚಾರ ಗೊತ್ತಾಯ್ತು? ನನ್ಗೆ ಅಂದ್ರೆ ನಾವು 4 ಗಂಟೆ ಮೇಲೆ ಗೊತ್ತಾಯ್ತು ಸರ್. ಅದು ನಾವಿನ್ನ TV ಚಾನಲ್ ನೋಡ್ಕೊಂಡು ಹೋದ್ವಿ. ಆಮೇಲೆ ನಮ್ಗೆ ತುಂಬಾ ಬೇಜಾರಾಗಿ ಸರ್. ಅದು CJ ರಾಯ್ ಅವರ ಏನು ಅಂತಿಮ ದರ್ಶನಕ್ಕೆ ಅಥವಾ ಅಂತಿಮ ಸಂಸ್ಕಾರಕ್ಕೂ ಸಹ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಅದು ಆನೇಕಲ್ ತಾಲೂಕಿನ ಬನ್ನರ್ಘಟ್ಟ ಬಳಿ ಇರುವಂತ ಕಾನ್ಫಿಡೆಂಟ್ ಅವರ ಏನು ಒಂದು ಪ್ರಾಪರ್ಟಿ ಇದೆ, ಆ ಪ್ರಾಪರ್ಟಿಲೇ ಒಂದು ಕಡೆಗೆ ಈಗ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ನಾಳೆ ಬೆಳಿಗ್ಗೆ ಏನು 7:30ಗೆ ನೇರವಾಗಿ ಈ ಒಂದು ಜಾಗಕ್ಕೆ ತರೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. 7:30ಗೆ ಬೆಳಿಗ್ಗೆ ತಗೊಂಡ್ಬರುತ್ತಾರೆ ಅಂತೇಳಿ ಈಗ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ 7:30ಗೆ ಮೊದಲಿಗೆ ತಂದು ಇಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ನಂತರ ಇಲ್ಲಿಂದ 2:30 ತನಕ ಇಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಇರ್ತದೆ. ಆ ನಂತರ ಕಲಿಕೆರೆ ಬಳಿ ಇರುವಂತಹ ಚರ್ಚ್ಗೆ ತೆಗೆದುಕೊಂಡು ಹೋಗಿ ಆ ಚರ್ಚ್ ನಲ್ಲಿ ತಮ್ಮ ಏನು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಒಂದು ಸಂಪ್ರದಾಯವನ್ನ ಮಾಡ್ತಾರೆ. ಅಲ್ಲಿಂದ ನಂತರ 3:30ಗೆ ವಾಪಸ್ ಈ ಜಾಗಕ್ಕೆ ತಗೊಂಡ್ಬರುವಂತದ್ದು. ಇನ್ನು DYSP ಮತ್ತು ಅವರೆಲ್ಲ ಪೊಲೀಸರು ಸಹ ಈಗಾಗಲೇ ಸ್ಥಳವನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ನಾಳೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಹ ಸಿದ್ಧತೆಗಳನ್ನ ಈಗ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡು ಕಾನ್ಫಿಡೆಂಟ್ ಗ್ರೂಪ್ ಅವ್ರ ಜೊತೆಯಲ್ಲಿ ಈಗ ಚರ್ಚೆಯನ್ನ ಮಾಡ್ತಿರುವಂತದ್ದು. ಇನ್ನು ಅಂತಿಮ ಸಂಸ್ಕಾರಕ್ಕಾಗಿ ಇಲ್ಲಿ ಒಂದು ಜಾಗವನ್ನ ಗುರುತು ಮಾಡಲಾಗಿದೆ. ಹಾಗಾಗಿ ಈಗ ಅಲ್ಲಿ ಜಾಗವನ್ನ ಸ್ವಚ್ಛತೆ ಮಾಡುವಂತ ಕೆಲಸವನ್ನ ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ನಾಳೆ ಜನ ಜಾಸ್ತಿ ಏನಾದ್ರು ಇಲ್ಲಿ ಬಂದಾಗ ಯಾವ್ದೇ ತೊಂದರೆ ಆಗ್ಬಾರ್ದು ಅಂತೇಳಿ ಅವ್ರಿಗೆ ಈಗಾಗಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಒಂದು ಹಾಲಲ್ಲಿ ಅಲ್ಲಿ ಇಡೋದಕ್ಕೂ ಸಹ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ನಾನು ಏನು ಈ ಜಾಗ ತೋರಿಸ್ತಾ ಇದ್ದೀನಿ, ಈ ಜಾಗದಲ್ಲೇ ನಾಳೆ ಅವರ ಅಂತಿಮ ಸಂಸ್ಕಾರ ಆಗ್ತದೆ. ಅದು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಇಲ್ಲಿ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಏನು ಈ ಜಾಗ ಇದೆ, ಈ ಜಾಗವನ್ನು ಈಗಾಗಲೇ ಕುಟುಂಬಸ್ಥರು ಇಲ್ಲಿನ ಸಿಬ್ಬಂದಿಗಳಿಗೆ ತಿಳಿಸಿ ಇದನ್ನ ಸ್ವಚ್ಛತೆ ಮಾಡುವಂತ ಕೆಲಸ ಆಗ್ತಾ ಇದೆ. ಒಟ್ಟಲ್ಲಿ ನಾಳೆ ಬೆಳಿಗ್ಗೆ 7:30ಗೆ CJ ರಾಯ್ ಅವರ ಪಾರ್ಥಿವ ಶರೀರವನ್ನ ಇಲ್ಲಿಗೆ ತೆಗೆದುಕೊಂಡು ಬರಲಾಗ್ತದೆ. ಇಲ್ಲಿ ಬಂದ ನಂತರ ಸಂಪೂರ್ಣವಾಗಿ ಎಲ್ಲಿ ಏನು ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಜೊತೆಗೆ ಯಾರಾದ್ರೂ VIP ಇರ್ಬೋದು, ಗಣ್ಯರು ಇರ್ಬೋದು, ಯಾರೇ ಬಂದ್ರು ಅವ್ರಿಗೆ ಬೇಕಾದಂತಹ ವ್ಯವಸ್ಥೆಯನ್ನ ಇಲ್ಲಿ ಅವ್ರ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಲಾಗ್ತಿರೋಂಥದ್ದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಇವತ್ತು ಬರಲ್ಲ, ನಾಳೆ ಬೆಳಿಗ್ಗೆ 7:30ಗೆ ತರ್ತಾರೆ ಅಂತೇಳಿ ಈಗ ಪೊಲೀಸ್ ಮೂಲಗಳಿಗೆ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ಪೊಲೀಸರು ಇರ್ಬೋದು ಅಥವಾ ಇಲ್ಲಿನ ಸಿಬ್ಬಂದಿ ಎಲ್ಲ ಕಾರ್ಯಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿರೋದಂಥದ್ದು. ಆನೇಕಲ್ಲಿಂದ ಅಂಬರೀಶ್, ಪಬ್ಲಿಕ್ TV. ರೈಟ್. ರಾಯ್ ಅವರ ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಏನು ಮಾಡಬೇಕು ಎತ್ತ ಅಂತ ಅಂದ್ಬಿಟ್ಟು. ಅದರ ಪ್ರಕಾರ ಅವರ ಸಿಬ್ಬಂದಿಗಳು ರೆಸಾರ್ಟ್ನಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ.